ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ ಎಲ್ಲ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪದೇ ಪದೇ ಹೇಳ್ತಾನೇ ಇದ್ದೀನಿ. ಆದರೂ ಯಾಕೋ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಯಾರಿಗೆ ಇಷ್ಟ ಇಲ್ಲ ಅನಿಸುತ್ತೆ, ಯಾರಿಗೂ ಕತೆ ಕೇಳೋದು ಅನಿಸುತ್ತೆ. ನನಗೂ ಹೇಳೋಕ್ಕೆ ಯಾಕೋ ಮೂಡೇ ಬರ್ತಾ ಇಲ್ಲ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಒಂದು ಉತ್ಸಾಹ ಬರುತ್ತೆ ಹೇಳೋಕ್ಕೆ. ಪ್ಲೀಸ್. ಯಾಕೋ ಅವಳನ್ನು ಒಮ್ಮೆ ನೋಡಬೇಕೆನಿಸಿತು ಅವನಿಗೆ. ಯಾಕೆ ಹಾಗೆನಿಸಿತೋ ಅವನಿಗೆ ಆಶ್ಚರ್ಯವಾಯಿತು ತನ್ನ ಯೋಜನೆಗೆ. ಗೋಪಿ ತಿಂಡಿ ತೆಗೆದುಕೊಂಡು ಬಾ ಎಂದ. ಇಡ್ಲಿ ಮಾಡಿದ್ದ ಇವತ್ತು ಅವನು. ಗೋಪಿ ತಂದು ಬಡಿಸಿದ್ದ. ಗೋಪಿ ಚಟ್ನಿ ಬಡಿಸಿದ್ದ. ಗೋಪಿ ಸಾಂಬಾರು ತಗೊಂಡು ಬಾ ಎಂದ ಮತ್ತೆ ವಿಧಾನ್. ಅಡುಗೆ ಮನೆಯ ಬಾಗಿಲಿನತ್ತಲೇ ಇತ್ತು ಅವನ ದೃಷ್ಟಿ. ಬರುತ್ತಾಳೇನೋ ಹುಡುಗಿ, ನೋಡೋಣ ಎಂದುಕೊಂಡ ವಿಧಾನ್. ಆಶ್ಚರ್ಯದಿಂದ ಅಣ್ಣನ ಮುಖವನ್ನೇ ನೋಡಿದ ಗೋಪಿ. ಯಾಕೆಂದರೆ ಅವನು ಇಡ್ಲಿಗೆ ಸಾಂಬಾರು ಹಾಕೋತಾನೇ ಇರಲಿಲ್ಲ. ಯಾಕೆ ಹಂಗೆ ಮುಖ ನೋಡ್ತಿದ್ಯಾ? ಸಾಂಬಾರು ತಗೊಂಡು ಬಾ ಎಂದು ತುಸು ಜೋರಾಗಿಯೇ ಹೇಳಿದ. ಅವಳಿಗೂ ಕೇಳಿಸಿಕೊಂಡರೆ ಬಂದೇ ಬರುತ್ತಾಳೆ. ಅದ್ಯಾಕೋ ಬಲವಾದ ಆಸೆಯಾಗಿ ಬಿಟ್ಟಿತ್ತು ಅವನಿಗೆ. ಏನಾದರೂ ಮಾಡಿ ಅವಳನ್ನು ಈಗಿಂದೀಗಲೇ ನೋಡಬೇಕು ಎಂದು. ಅದ್ಯಾಕಣ್ಣ ಹಂಗೆ ಕಿರಿಸ್ತಾ ಇದ್ದಿ? ಕಿವಿ ಕೇಳಿಸ್ತದೆ ನನಗೆ. ನೀನು ಯಾವಾಗಲೂ ಸಾಂಬಾರು ಹಾಕತ್ತಾ ಇರಲಿಲ್ವಲ್ಲ ಇಡ್ಲಿಗೆ, ಅದಕ್ಕೆ ಆಶ್ಚರ್ಯ ಆಯಿತು. ನೋಡಿದೆ ಅಪ್ಪ ಅಷ್ಟೇಯ. ಈರಿ ತತ್ತೀನಿ ಸಾಂಬಾರ ಎಂದು ಅಡಿಗೆ ಮನೆ ಕಡೆ ಹೊರಟ ಗೋಪಿ. ಬಾಗಿಲಿನತ್ತಲೇ ದೃಷ್ಟಿ ನೆಟ್ಟವನಿಗೆ ನಿರಾಶೆಯಾಯಿತು. ಅವಳ ದರ್ಶನವಾಗಲಿಲ್ಲ. ಗೋಪಿ ಸಾಂಬಾರು ತಂದು ಬಡಿಸಿದ. ಮುಖ ಸಿಂಡಿರಿಸಿದ ವಿಧಾನ್. ಥತ್ತೆರಿಕೆ, ನಾನೇನೋ ಅಂದ್ಕೊಂಡು ಕೇಳಿದ್ರೆ ನನ್ನ ತಲೆಗೆ ಬಂತಲ್ಲ ಎಂದುಕೊಂಡೇ ಬೇಡದಿದ್ದರೂ ತಿನ್ನುತ್ತಿದ್ದ ಅವನು. ನೀರು ತಗೊಂಡು ಬಾ. ಅಲ್ಲೇ ನೀರಿದ್ದರೂ ಕೇಳಿದ್ದ ವಿಧಾನ್. ಈಗ ನಿಜವಾಗಿಯೂ ರೇಗಿತು ಗೋಪಿಗೆ. ಇವಣ್ಣ ಹಿಂಗಾಡ್ತೈತೆ ಇವತ್ತು. ಅಣ್ಣೋ, ಇಲ್ಲೇ ಅದಲ್ಲ ನೀರು, ಕಣ್ಣು ಕಾಣಿಸ್ತಾ ಇಲ್ವಾ ನಿಮಗೆ? ಸಣ್ಣಗೆ ಗೊಣಗಿದ ಗೋಪಿ ನೀರು ಕೊಟ್ಟ. ತಲೆ ಒತ್ತಿಕೊಂಡ ವಿಧಾನ್ ಕಣ್ಣು ಮುಚ್ಚಿ. ಥತ್ತೆರಿಕೆ, ಎಷ್ಟು ಕೊಬ್ಬಿರಬೇಡ ಈ ಹುಡುಗಿಗೆ. ಹೊರಗಡೆ ಬರೆದೇ ಇರುವಷ್ಟು ಸಿಟ್ಟು ಸರ್ರನ್ನೇ ಏರಿತ್ತು ಅವನಿಗೆ ತಾನೇ ತನ್ನ ಎದುರಿಗೆ ಬರಬೇಡ ಎಂದಿದ್ದು ಮರೆತೇ ಹೋಗಿತ್ತು. ಥಟ್ಟನೆ ಎದ್ದು ನಿಂತಿದ್ದ ವಿಧಾನ್, ಮುಖ ಗಂಟಿಕ್ಕಿ. ಭಯ್ಯ, ಉಸೆ ಮೇ ದೇಖ್ನಾ ಚಾಹತಿ ಹೂँ. ಬಸ್ ಏಕ್ ಬಾರ್ ಭಯ್ಯ. ಅಣ್ಣ, ನಾನು ಅವನನ್ನು ನೋಡಬೇಕು, ಒಂದೇ ಒಂದು ಸಾರಿ ಅಣ್ಣ. ತನ್ನ ಅಣ್ಣನನ್ನು ಗೋಗರೆಯುತ್ತಿದ್ದಳು ಅವಳು. ದುಂಡು ಮುಖ, ಹಾಲು ಬಿಳುಪಿನ 22ರ ಸುಂದರ ಹುಡುಗಿ ಅವಳು. ನಹಿ ಸುನಿ, ಕಿತ್ನಿ ಬಾರ್ ಕಹ ಚುಕಾ ಹೂँ वो तुम्हें देखना भी नहीं चाहता अभी. क्या की थी तुमने उनके साथ, उनके ಭಾವನಾओं के साथ ಯಾದ್ ಕರೋ. ಇಲ್ಲ ಸುನಿ, ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಅವನು ನಿನ್ನನ್ನು ನೋಡಲು ಸಹ ಬಯಸುವುದಿಲ್ಲ ಈಗ. ಏನು ಮಾಡಿದ್ದೆ ನೀನು ಅವನ ಭಾವನೆಗಳ ಜೊತೆಗೆ? ನೆನಪು ಮಾಡಿಕೊ ಎಂದು ತನ್ನ ತಂಗಿಗೆ ಅವಳು ಈ ಮೊದಲು ಮಾಡಿ ಹೋದ ತಪ್ಪನ್ನು ನೆನಪಿಸಿದ್ದ ಅವನು. मैं माफ़ी मांगूंगी, बस एक बार भैया उनका एड्रेस दे दो, मैं खुद वहाँ जाकर माफ़ी मांगूंगी. ನಾನು ಕ್ಷಮೆ ಕೇಳ್ತೀನಿ, ಒಂದೇ ಒಂದು ಸಲ ಅಣ್ಣ. ಅವನ ಅಡ್ರೆಸ್ ಕೊಡು, ನಾನೇ ಸ್ವತಃ ಅಲ್ಲಿ ಹೋಗಿ ಕ್ಷಮೆ ಕೇಳ್ತೀನಿ. ಅವಳು ಯಾವುದೇ ಕಾರಣಕ್ಕೂ ಬಿಡುವಂತೆ ಕಾಣಲಿಲ್ಲ ಅವನಿಗೆ. ಅವನಿಂದ ಅವರ ಅಡ್ರೆಸ್ ತೆಗೆದುಕೊಳ್ಳಲೇಬೇಕೆಂದು ಹಠ ತೊಟ್ಟಂತಿತ್ತು ಈ ಬಾರಿ ಅವಳು. ಅದು ಉತ್ತರಾಖಂಡ್ನ ಪಹಾಡಿ ಗುಡ್ಡಗಾಡು ಪ್ರದೇಶ. ಸುತ್ತಲೂ ಸುಂದರವಾದ ಹಸಿರು ಹಾಸು. ಎರಡು ಕಣ್ಣು ಸಾಲುತ್ತಿರಲಿಲ್ಲ ಆ ಪ್ರದೇಶದ ಸೌಂದರ್ಯ ಸವಿಯಲು. ಆ ಪ್ರದೇಶದಲ್ಲೇ ಇರುವ ಮನೆಯದು. ಅಲ್ಲಿಯೇ ಅಣ್ಣ ತಂಗಿಯರ ಈ ವಾಗ್ವಾದ ನಡೆಯುತ್ತಿತ್ತು. देखो सुनी, मैं तो दे दूँगा, लेकिन मैं भी तुम्हारे साथ आऊँगा वहाँ. तुम अकेली जाना मत, क्या पता वहाँ का हालत कैसा होगा. ನೋಡು ಸುನಿ, ನಾನೇನೋ ಕೊಡ್ತೀನಿ, ಆದರೆ ನಾನು ನಿನ್ನ ಜೊತೆ ಬರ್ತೀನಿ. ನೀನೊಬ್ಬಳೇ ಹೋಗೋದು ಬೇಡ. ಯಾರಿಗೆ ಗೊತ್ತು ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಎಂದಿದ್ದ ಅವನು. ಅವನೇ ಸುಘೋಷ್, ಲ್ಯಾನ್ಸ್ ನಾಯಕ್ ಸುಘೋಷ್ ರಾವಲ್. ಅವಳು ಅವನ ತಂಗಿ ಸುನೈನಾ ರಾವಲ್. ऊपर से तुम्हें देख के वो क्या कर देंगे मुझे नहीं पता. तुम जानती हो ना उनका गुस्सा. उनके मन में तुम्हारे बारे में क्या था अभी भी मुझे नहीं पता. पर तूने उनके साथ अच्छा नहीं किया था. ಮೇಲಾಗಿ ನಿನ್ನ ನೋಡಿ ಅವರೇನು ಮಾಡುವರೋ ನನಗೇ ಗೊತ್ತಿಲ್ಲ. ನಿನಗೇ ಗೊತ್ತಲ್ಲ ಅವರ ಕೋಪ. ಅವರ ಮನದಲ್ಲಿ ನಿನ್ನ ಬಗ್ಗೆ ಏನು ಭಾವನೆಯಿತ್ತೋ ಈಗಲೂ ತಿಳಿದಿಲ್ಲ ನನಗೆ. ಆದರೆ ನೀನು ಅವರಿಗೆ ಮಾಡಿದ್ದು ಸರಿ ಇರಲಿಲ್ಲ ಎಂದಿದ್ದ ಅವನು. ಖುಷಿಯಿಂದ ಅಣ್ಣನನ್ನು ಅಪ್ಪಿದ್ದಳು ಸುನೈನಾ. ಅವನು ಒಪ್ಪಿದ್ದಕ್ಕೆ. ಅವನು ಅಷ್ಟು ಹೇಳಿದ್ದೇ ಸಾಕಿತ್ತು ಅವಳಿಗೆ. ಅವನ ಮಾತು, ಅವನ ಆಕರ್ಷಕ ಹಾವಭಾವ, ಸೇನೆಯ ಸಮವಸ್ತ್ರದಲ್ಲಿನ ಅವನ ಸದೃಢವಾದ ಮೈಕಟ್ಟು ನೆನಪಾಗಿ ತನ್ನ ತಲೆಗೆ ತಾನೇ ಹೊಡೆದುಕೊಂಡಳು ಸುನೈನಾ.
ಒಂದು ಸಲ ಸಿಗಲಿ, ಆಮೇಲೆ ನೋಡೋಣ ಎಂದುಕೊಂಡಳು ಮನದಲ್ಲಿಯೇ. ತಂಗಿಯ ತಲೆ ಸವರಿ ವಿಷಾದದ ನಗುನಕ್ಕು ಹಿಂದಿನ ನೆನಪಿಗೆ ಜಾರಿದ್ದ ಸುಘೋಷ್. ಅದೆಷ್ಟು ಕೊಬ್ಬಿರಬೇಡ ಹುಡುಗಿಗೆ, ನಾನಿಷ್ಟು ಪ್ರಯತ್ನಪಟ್ಟ ನಂತರವೂ ಹೊರಗೆ ಬರಲ್ಲ ಅಂತಾಳಲ್ಲ. ಕಣ್ಣು ಮುಚ್ಚಿ ಹಣೆ ನೀವಿಕೊಂಡ ವಿಧಾನ್ ಕುಳಿತಲ್ಲಿಯೇ ಮಿಸುಕಾಡಿದ. ಅವನ ವಿಚಿತ್ರ ವರ್ತನೆಯನ್ನು ಭವಾನಮ್ಮ, ಕಾರ್ಯಪ್ಪನವರು ಕೂಡ ಆಶ್ಚರ್ಯದಿಂದಲೇ ನೋಡುತ್ತಿದ್ದರು. ಏನಾಗಿದೆ ಇವನಿಗೆ ಇವತ್ತು? ಯಾಕೆ ಹಿಂಗೆ ಆಡ್ತಾ ಇದ್ದಾನೆ? ಪ್ರತಿದಿನವೂ ಹಾಕಿದ್ದನ್ನು ಏನೊಂದೂ ಮಾತನಾಡದೆ ತಿಂದು ತನ್ನ ಪಾಡಿಗೆ ತಾನು ಹೋಗಿಬಿಡುತ್ತಿದ್ದವನು ಇಂದೇಕೆ ಹೀಗೆ ಎಂದುಕೊಂಡರು. ಆದರೆ ಗೋಪಿ ಬಾಯಿ ಬಿಟ್ಟೇ ಹೇಳಿಬಿಟ್ಟಿದ್ದ. ಅಣ್ಣೋ, ಇವತ್ತೇನೋ ಆಗದೆ ನಿಂಗೆ, ಯಾಕಿಂಗೆ ವಿಚಿತ್ರವಾಗಿ ಆಡ್ತಿದ್ದೀ ಎಂದ ಅವನು. ಸರ್ರನೆ ಸಿಟ್ಟು ಏರಿತ್ತು ಅವನಿಗೆ. ಥಟ್ಟನೆ ಎದ್ದು ನಿಂತಿದ್ದ ವಿಧಾನ್. ತತ್ತೇರಿಕೆ, ಈ ಮನೆಯಲ್ಲಿ ಯಾರಿಗೂ ನನ್ನ ಮಾತು ಅಂದರೆ ಲೆಕ್ಕಕ್ಕೆ ಇಲ್ಲ. ಬಾಯಿ ಬಡ್ಕೋತಾ ಇದ್ರೂ ಹೊರಗೆ ಬಂದು ವಿಚಾರಿಸೋರಿಲ್ಲ. ಬಾಗಿಲ ಕಡೆಗೆ ನೋಡುತ್ತಾ ದೊಡ್ಡದಾಗಿಯೇ ಹೇಳಿ ದಡದಡನೆ ಹೊರಟು ಬಿಟ್ಟಿದ್ದ ಅವನು ಹೋದ ದಾರಿಯನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದರು ಮೂರೂ ಜನ. ನಾನು ಹೇಳಿಲ್ವಾ ಅಣ್ಣಂಗೆ ಏನೂ ಆಗದೆ ಇವತ್ತು, ಏನೇನೋ ಮಾತಾಡ್ತಿದ್ದೆ. ಏನೆಂದರೆ ಏನೂ ಅರ್ಥ ಆಗಲಿಲ್ಲ ನನ್ನ ಬುಂಡೆಗೆ. ಅಚ್ಚಮ್ಮ, ಅಣ್ಣ, ಏನಾರ ಅರ್ಥ ಆಯ್ತಾ ನಿಮ್ಮಿಬ್ರಿಗೂ? ಏನರ್ಥ ಆಯ್ತದೆ? ಆ ಅಣ್ಣಂಗೆ ಅರ್ಥ ಆಗಿರಕ್ಕಿಲ್ಲ ಅವ್ರು ಹೇಳಿದ್ದು. ಯಪ್ಪ, ನನ್ನ ತಲೆಯೆಲ್ಲ ಕೆಟ್ಟೋಯ್ತು ಎಂದು ತಲೆ ಕೆರೆದುಕೊಂಡ ಗೋಪಿ. ಇವರಿಬ್ಬರಿಗೂ ಏನೂ ಅರ್ಥವಾಗಿರಲಿಲ್ಲ. ಗೋಪಿಯ ಮಾತಿಗೆ ಇವರು ನಗೆಯಾಡಿದರು. ವಿಧಾನ್ ಹೋಗೋವರೆಗೂ ಕಿಟಕಿಯಿಂದಲೇ ನೋಡುತ್ತಿದ್ದಳು ವಿಶಾಖ. ಅವನು ಜೋರಾಗಿ ನಕ್ಕಾಗ ಮಿಂಚು ಸೋಕಿದಂತಾಗಿತ್ತು ಅವಳಿಗೆ. ಅವನ ನಗು ಅವನ ಕಣ್ಣಿನಲ್ಲಿಯೂ ಪ್ರತಿಫಲಿಸುವಂತೆ ಕಾಣಿಸುತ್ತಿತ್ತು. ಅವನ ಕಣ್ಣು ಕೂಡ ನಕ್ಕಂತೆ ಭಾಸವಾಗುತ್ತಿತ್ತು. ಅವನು ಕೂದಲನ್ನು ಕೈಯಿಂದ ಮೇಲೆ ಹಾಕುವ ರೀತಿ ಆಕರ್ಷಕವಾಗಿತ್ತು. ತನ್ನ ಮೀಸೆಯನ್ನು ಆಗಾಗ ತಿರುವುತ್ತಿದ್ದ ಅವನ ಪರಿ ನೋಡಿದರೆ ನೋಡುತ್ತಲೇ ಇರಬೇಕು ಎನಿಸುವಂತಿತ್ತು. ಅವಳ ನೋಟದಲ್ಲಿ ಬೇರೆ ಯಾವ ಭಾವನೆಯೂ ಇರಲಿಲ್ಲ. ನಕ್ರ ಈ ಮನುಷ್ಯ ಅದೆಷ್ಟು ಚಂದ ಕಾಣಿಸ್ತಾರಲ್ಲ, ಆದ್ರೆ ನಗಾಕ ಒಲ್ಲೆ ಅಂತಾರಲ್ಲ. ತನ್ನ ಹಣೆಗೆ ತಾನೇ ಹೊಡೆದುಕೊಂಡಳು ವಿಶಾಖ. ನನಗ್ಯಾಕೆ ಬೇಕವ ಬ್ಯಾರೆದವ್ರ ವಿಷಯ? ನಾನು ಅಜ್ಜಿನ ನೋಡ್ಕೊಳಕ್ಕೆ ಬಂದಿರೋಳು ಅದೀನಿ. ಒಂದು ರೀತಿನಾಗ ಆಕಿ ಹೇಳ್ದಂಗೆ ಈ ಮನೆ ಕೆಲಸದಾಕಿನ ಅದೀನಿ, ಸರ್ವೆಂಟ್. ಈ ಮನೆ ಮಗ ಅದಾರ ಆ ಮನುಷ್ಯ. ನನಗ್ಯಾಕೆ ಬೇಕವ ಅವ್ರ ವಿಷಯ? ಅವರು ನಕ್ಕಾರ ನಗಲಿ ಅತ್ತಾರ ಅಳ್ಳಿ ನನಗೇನು ಅಲ್ವಾ? ಮತ್ತು ಮುಂದೆ ನನ್ನ ಕಂಡ್ರೆ ಸಾಕು ಗುರ್ರ ಅಂತಾರ ಮನುಷ್ಯ. ಅದ್ರ ಸಂಬಂಧ ನಾನಂತರೂ ಆ ಮನುಷ್ಯನ ಎದುರುಗಡೆ ಹೋಗಬಾರ್ದು ಅಂದ್ಕೊಂಡಿನಿ. ಇಲ್ಲ ಅಂದ್ರೆ ಇವತ್ತು ಅದೇನೇನೋ ಕೇಳಾಕತ್ತಿದ್ರಲ್ಲ, ಪಾಪ ಅಣ್ಣನ ಪದೇ ಪದೇ ಎದ್ದು ಬರೋ ಹಂಗಾತು. ನಾನಾ ಹೋಗಾಕಿ ಇದ್ದೆ. ಆಮ್ಯಾಲ ಅದೊಂದು ರಾಮಾಯಣ ಆತಂದ್ರೆ ಪಾಪ ಅಂಕಲ್ಲು ಅಜ್ಜಿ ಎಲ್ಲ ತಿಂಡಿನ ತಿಂದಂಗೆ ಎದ್ದು ಹೋಗೋ ಹಂಗಾದ್ರೆ ಅದಕ್ಕೆ ನಾನು ಹೊರಗಡೆ ಹೋಗದಂಗೆ ನಿಂತಿದ್ನವ ಇಲ್ಲ ಎಂದುಕೊಂಡಳು. ಅಕ್ಕೋ, ಆವಾಗಿಂದ ಬಡ್ಕೋತಾನೆ ಇವನಿ. ಅದ್ಯಾಕೆ ಹಿಂಗೆ ಇಲ್ಲಿ ನಿಂತ್ಕೊಂಡಿದ್ದೀರಿ? ಏನಂತ ಯೋಚನೆ ಮಾಡ್ತಿದ್ರಿ? ನಾನು ಬಡ್ಕೊಂಡಿದ್ದು ಕೇಳದೆ ಇರುವಂಥದ್ದು ಕೇಳುತ್ತಾ ಬಂದಿದ್ದ ಗೋಪಿ. ಅದು ಅಣ್ಣ, ಏನೂ ಇಲ್ರಿ, ಹಂಗೆ ಸುಮ್ಮನೆ ನಿಂತಿದ್ದರಿ ಎಂದಳು ನಿಧಾನವಾಗಿ. ಇವಕ್ಕ ಮಾತಾಡಿದ್ದು ಕೇಳಿಸ್ಕೋಬೇಕಂದ್ರೆ ಅವ್ರ ಬಾಯಿ ಹತ್ರಕ್ಕೆ ಮೈಕ್ ಇಡಬೇಕು ಅಷ್ಟೇಯ. ಅದೆಷ್ಟು ನಿಧಾನಕ್ಕೆ ಮಾತಾಡ್ತದೆ ಇವಕ್ಕ ಅಂತೀನಿ ಎಂದುಕೊಂಡ ಗೋಪಿ. ಅಯ್ಯ, ನಾನು ನಿಮ್ಮನ್ನ ಕರಿಯಾಕೆ ಬಂದೀವ್ನಿ ತಿಂಡಿಗೆ. ಅಲ್ಲಿ ಅಣ್ಣ ಅಜ್ಜಿ ಇಬ್ಬರೂ ಕಾಯ್ತಾ ಕುಂತವ್ರೆ ನಿಮ್ಮನೆಯ. ತಿಂಡಿ ಮಾಡಿಲ್ಲ ಅಲ್ಲವ್ರ ನೀವಿನ್ನೂ? ಅದಕ್ಕೆಯ ಬರಬೇಕಂತೆ ತಿಂಡಿಗೆ ಎಂದು ಸರಿದು ಹೋದ ಗೋಪಿ. ನಿಧಾನವಾಗಿ ಅಕ್ಕಪಕ್ಕ ನೋಡಿಕೊಂಡೇ ಹೊರಬಂದಳು ವಿಶಾಖ. ಅವರು ಇಲ್ಲೇ ಎಲ್ಲಾರ ಅದಾರೋ ಹೆಂಗೋ ಇದ್ಗಿದ್ರ ಯೋಚನೆಯಿಂದಲೇ ಮೈ ನಡುಗಿತು ಅವಳಿಗೆ. ಅವಳ ಬರುವನ್ನೇ ಕಾಯುತ್ತಾ ಕುಳಿತಿದ್ದರು ಅಮ್ಮ ಮಗ ಡೈನಿಂಗ್ ಟೇಬಲ್ ಮೇಲೆಯೇ. ಭವಾನಮ್ಮನೆಯವರಿಗೆ ಅವಳ ಭಯ ಅರ್ಥವಾಗಿತ್ತು. ಯಾರೂ ಇಲ್ಲ ಪುಟ್ಟ, ಎಲ್ಲ ಹೊರಟೋದ್ರು. ನೀನು ಬಾ ಈಗ ತಿಂಡಿ ತಿನ್ನು ಎಂದು ಕರೆದರು ಪ್ರೀತಿಯಿಂದ ಭವಾನಮ್ಮ. ಕೆಲಸದವರು ಪುಣ್ಯ ಮಾಡಿರ್ತಾರೆ ಬಿಡು. ಎಲ್ಲಿಂದಾನೋ ಬಂದು ಸೇರ್ಕೊಂಡು ಬಿಡ್ತಾರೆ. ಎಲ್ಲರ ತಲೆ ಸವರಿ ಮಂಕು ಬೂದಿ ಎರಚಿಬಿಡ್ತಾರೆ. ಸ್ವಂತದವರನ್ನೇ ಹೊರಗಿನವ್ರ ಥರ ನೋಡೋ ಹಾಗೆ ಮಾಡಿಬಿಡ್ತಾರೆ. ಏನು ಮಾಡೋದು? ನಮ್ಮ ಸ್ವಂತದವ್ರಿಗೆ ಇದೆಲ್ಲ ಅರ್ಥ ಆಗಬೇಕಲ್ಲ. ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು. ನಮಗೆ ಅಂಥ ಅದೃಷ್ಟ ಇಲ್ಲ ಬಿಡು ಬೇಬಿ. ವಿಧಾನ್ ಇಲ್ಲ ಎಂದು ತಿಳಿದು ತಮ್ಮ ಕೊಳಕು ನಾಲಿಗೆಯನ್ನು ಹರಿಬಿಟ್ಟಿದ್ದರು ಲಲಿತಮ್ಮ. ಅವಳಿನ್ನೂ ಒಂದು ತುತ್ತನ್ನು ಕೂಡ ಬಾಯಲ್ಲಿ ಹಾಕಿರಲಿಲ್ಲ. ಅಳುವೇ ಬಂದು ಬಿಟ್ಟಿತ್ತು ಅವಳಿಗೆ. ಎದ್ದು ನಿಂತು ಬಿಟ್ಟಿದ್ದಳು ಕಣ್ತುಂಬಿಕೊಂಡು. ಎನಫ್,
ಕಂಚಿನ ಕಂಠ ಕೇಳಿಸಿತ್ತು ಕುಳಿತವರಿಗೆ. ಕಣ್ಣು ಮುಖ ಕೆಂಪಗಾಗಿಸಿಕೊಂಡು ನಿಂತಿದ್ದ ಅಲ್ಲಿಯೇ ವಿಧಾನ್. ಅವನನ್ನು ಅಲ್ಲಿ ನೋಡಿ ಗಂಟಲು ಆರಿತು ಲಲಿತಮ್ಮ ಮತ್ತವರ ಮಗಳು ವಿಭಾಗೆ. ಹೌ ಡೇರ್ ಯು, ಎಷ್ಟು ಧೈರ್ಯ ಇದ್ದರೆ ಆ ಹುಡುಗಿ ಬಗ್ಗೆ ಬಾಯಿಗೆ ಬಂದ ಹಾಗೆ ಬೊಗಳ್ತಿದ್ದೀರಾ? ಹಾಂ, ನಾನು ನೋಡ್ತಾನೇ ಇದ್ದೀನಿ. ನೀವು ಅಮ್ಮ ಮಗಳಿಗೆ ನಿಮ್ಮ ಮನೆಯನ್ನು ಉದ್ಧಾರ ಮಾಡೋ ತಾಕತ್ತಿಲ್ಲ, ಊರೆಲ್ಲ ಉದ್ಧಾರ ಮಾಡೋಕ್ಕೆ ಹೊರಟುಬಿಟ್ರು ದೊಡ್ಡದಾಗಿ. ಅಲ್ಲ, ನಿಮಗೇನು ಹಕ್ಕಿದೆ ಅಂತ ಮುದುಕಮ್ಮನ ನೋಡ್ಕೊಳ್ಳೋಕೆ ಅಂತ ಬಂದಿರೋ ಆ ಹುಡುಗಿ ಬಗ್ಗೆ ಕೊಂಕಾಡ್ತೀರಾ? ಅವಳೇನು ನಿಮ್ಮ ಥರ ಬಿಟ್ಟು ಊಟ ತಿಂಡಿ ಮಾಡ್ಕೊಂಡಿಲ್ಲ ಇಲ್ಲಿ. ನೋಡಿ, ಕಣ್ಬಿಟ್ಟು ನೋಡಿ, ಯಾರಿವರು ಹೇಳಿ? ಪಾಪ ನಿಮಗೆ ಎಲ್ಲಿ ಗುರ್ತಿರುತ್ತೆ? ಊರು ಉದ್ಧಾರ ಮಾಡೋ ಕೆಲಸ ಇದೆ ಅಲ್ವಾ ನಿಮಗೆ? ಇವರು ನಿಮ್ಮಮ್ಮ, ನನ್ನ ಮುದುಕಮ್ಮ. ಎಲ್ಲಿದ್ದಾರೆ ನೋಡಿ, ಇದು ಡೈನಿಂಗ್ ಹಾಲು, ಕಣ್ಣು ಕಾಣಿಸ್ತಿದೆ ತಾನೇ? ಇವರು ನಿಮ್ಮಮ್ಮ, ತಿಂಡಿ ತಿನ್ನೋಕೆ ಬಂದಿದ್ದಾರೆ ನಮ್ಮ ಜೊತೆಗೆ. ಯಾವತ್ತಾದರೂ ಇಲ್ಲಿ ನೋಡಿದ್ದೀರಾ ಈ ಮಧ್ಯ ಇವರನ್ನು? ಇವತ್ತು ಇಲ್ಲಿ ಇವರಿದ್ದಾರೆ ಅಂದರೆ ಅದಕ್ಕೆ ತಾವು ಕಾರಣ ಅಲ್ಲ, ಈ ಹುಡುಗಿನೇ ಕಾರಣ. ಅವಳಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ನಿಮಗೆ ಅವತ್ತೇ ವಾರ್ನಿಂಗ್ ಮಾಡಿದ್ದೀನಿ, ಈ ಹುಡುಗಿಗೆ ಏನೂ ಹೇಳೋ ಹಾಗಿಲ್ಲ. ಅವಳು ಮುದುಕಮ್ಮನ ನೋಡ್ಕೊಳ್ಳೋಕ್ಕೆ ಅಂತ ಬಂದಿರೋಳು, ನಿಮ್ಮ ಕೆಲಸೋದವಳಲ್ಲ. ನಿಮ್ಮ ಹತ್ರ ಬಾಯಿಗೆ ಬಂದಂಗೆ ಹೇಳಿಸ್ಕೊಳ್ಳೋ ಕರ್ಮ ಅವಳಿಗಿಲ್ಲ. ಅವಳಿಗೆ ಏನಾದರೂ ಹೇಳೋ ಹಕ್ಕು ನಿಮಗಿಲ್ಲ. ನನ್ನ ಮುದುಕಮ್ಮಂಗೆ ಮಾತ್ರ ಆ ಹಕ್ಕು ಇರೋದು. ಏನು ಹೇಳಿ? ಅಚ್ಚಮ್ಮಂಗೆ ಮಾತ್ರ. ಸ್ಟಾಪ್ ದೇರ್, ನಿಲ್ಲು. ನೀನೂ ಇರಬೇಕು ಇಲ್ಲೇ. ನೀನು ಈ ಕೆಲಸಕ್ಕೆ ಬಾರದ ಜನರ ಹತ್ತಿರವೆಲ್ಲ ಮಾತು ಕೇಳಬೇಕೆಂದೇನೂ ಇಲ್ಲ. ಅವರ ಮಾತಿಗೆ ಬಾಯಿ ಬಿಟ್ಟು ಉತ್ತರ ಹೇಳು. ಹೀಗೆ ಅಳೋದಲ್ಲ, ಗುಡುಗಿದ ವಿಧಾನ್. ವಿಶಾಖ ಕಣ್ತುಂಬಿಕೊಂಡು ಎದ್ದು ಹೊರಟಿದ್ದಳು. ಕಡೆಗಣ್ಣಿನಿಂದಲೇ ಅವಳನ್ನು ಗಮನಿಸಿದ್ದ ವಿಧಾನ್. ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದವಿತ್ತು ಅಲ್ಲಿ. ಅವನ ಕಂಚಿನ ಕಂಠ ಮಾತ್ರ ಕೇಳಿಸುತ್ತಿತ್ತು. ಒಂದೂ ಮಾತಿಲ್ಲ ಅಮ್ಮ ಮಗಳದು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ತಮ್ಮ ತಮ್ಮ ರೂಮಿಗೆ ಹೊರಡುವ ಗಡಿಬಿಡಿಯಲ್ಲಿದ್ದರು. ಈ ಮನೆ ಧರ್ಮಛತ್ರ ಆಗೋಗಿದೆ. ಈ ಥರ ಕೆಲಸಕ್ಕೆ ಬಾರ್ದವ್ರನ್ನೆಲ್ಲ ತಂದು ಇಟ್ಕೋತಾ ಇದ್ದಾರಲ್ಲ, ಬುದ್ಧಿ ಬೇಡವಾ ಜನಕ್ಕೆ? ಅವನು ತನ್ನ ಅಪ್ಪಾಜಿಯನ್ನು ಉದ್ದೇಶಿಸಿಯೇ ಹೇಳಿದ ಮಾತಾಗಿತ್ತು ಅದು. ಅದು ಅವರಿಗೂ ಅರ್ಥವಾಗಿತ್ತು. ಆದರೂ ಗಂಡ ಇಲ್ಲದ ತಂಗಿಯನ್ನು ಹೊರಹೋಗು ಈ ಮನೆಯಿಂದ ಎಂದು ಹೇಳುವಷ್ಟು ಕಠಿಣ ಹೃದಯ ಇರಲಿಲ್ಲ ಅವರಿಗೆ. ಏನು ನೋಡ್ತಾ ಇದೀಯಾ? ಬಾ, ಕೂತ್ಕೊಂಡು ತಿಂಡಿ ತಿನ್ನು. ನನ್ಗೆ ಹೊಟ್ಟೆ ಹಸಿವಿಲ್ರಿ. ನಾನು ಹೋಗ್ಕೇನ್ರಿ. ಓಡಿಕೊಂಡೇ ಹೊರಟು ಬಿಟ್ಟಳು ವಿಶಾಖ. ಅವಳ ಮಾತು ಇವನ ಕಿವಿಗೆ ಕೇಳಿಸಿ ಅವಳ ಭಾಷೆ ಅರ್ಥವಾಗಲು ಕೆಲ ನಿಮಿಷಗಳೇ ಬೇಕಾಯಿತು ಅವನಿಗೆ. ಅಷ್ಟರಲ್ಲಿ ಹೊರಟೇ ಹೋಗಿದ್ದಳು ಅವಳು. ಸರ್ರನೆ ಸಿಟ್ಟು ಏರಿತು ಇವನಿಗೆ. ಅವಳ ಹಿಂದೆಯೇ ದಾಪುಗಾಲು ಹಾಕಿದ್ದ ವಿಧಾನ್ ಕೋಪದಿಂದ. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.